ಹಾಯ್ ಫ್ರೆಂಡ್ಸ್, ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಯ್ಯಪ್ಪ ಸ್ವಾಮಿಯ ಹಿರುಮುಡಿ ಅಂದರೆ ಏನು ಮತ್ತು ಯಾಕೆ ಕಟ್ಟಿಕೊಳ್ಳುತ್ತಾರೆ? ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಹೋಗೋ ಪ್ರತಿಯೊಬ್ಬರೂ ಈ ಹಿರುಮುಡಿಯನ್ನು ಕಟ್ಟಿಕೊಳ್ಳುತ್ತಾರೆ ಏಕೆ? ಈ ಹಿರುಮುಡಿ ಅನ್ನೋದು ಸೃಷ್ಟಿಯಾಗಿದ್ದು ಹೇಗೆ ಎಂದರೆ, ಅಯ್ಯಪ್ಪ ಸ್ವಾಮಿಯನ್ನು ಸಾಯಿಸಬೇಕೆಂದು ಅವರ ಮಲತಾಯಿ ಆಗಿರುವ ಆರ್ಯಾಂಬ, ನನಗೆ ತುಂಬ ತಲೆನೋವು ಆಗುತ್ತಿದೆ, ಅದಕ್ಕಾಗಿ ನಾನು ಸಾಯುತ್ತಿದ್ದೇನೆ, ನನಗೆ ಹುಲಿ ಹಾಲು ಸಿಕ್ಕರೆ ಮಾತ್ರ ನಾನು ಬದುಕುತ್ತೇನೆ ಎಂದು ಅಯ್ಯಪ್ಪ ಸ್ವಾಮಿಗೆ ಹೇಳುತ್ತಾರೆ. ಆಗ ಅಯ್ಯಪ್ಪ ಸ್ವಾಮಿಯು ಒಂದು ಸಲ ಯೋಚನೆ ಮಾಡದೆ, ನಾನು ಹುಲಿ ಹಾಲನ್ನು ತರುತ್ತೇನೆ ಎಂದು ಅವರ ತಂದೆಗೆ ಹೇಳುತ್ತಾರೆ. ಮಾರನೇ ದಿನವೇ ಅವರ ತಂದೆ ಅಯ್ಯಪ್ಪ ಸ್ವಾಮಿಗೆ ಇಷ್ಟವಾದ ಹಣ್ಣು ಹಂಪಲುಗಳು, ಹಾಗೆ ದೇವರಿಗೆ ನೈವೇದ್ಯ ಮಾಡಿರುವ ಕಾಯಿ, ಕರ್ಪೂರ ಹೀಗೆ ಇತ್ಯಾದಿಗಳನ್ನು ಒಂದು ಚೀಲದಲ್ಲಿ ಕಟ್ಟಿ ಆ ಚೀಲವನ್ನು ಅಯ್ಯಪ್ಪ ಸ್ವಾಮಿಗೆ ಕೊಡುತ್ತಾರೆ. ಅಯ್ಯಪ್ಪ ಸ್ವಾಮಿ ಅದನ್ನು ತಲೆಯ ಮೇಲೆ ಕಟ್ಟಿಕೊಂಡು ಹಾಗೆ ಮುಂದೆ ಹೋಗುತ್ತಾರೆ. ಅವರಿಗೆ ಇಷ್ಟವಾದ ದೇವರಿಗೆ ನೈವೇದ್ಯ ಮಾಡಿರುವುದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿಕೊಡುತ್ತಾರೆ. ಅಯ್ಯಪ್ಪ ಸ್ವಾಮಿ ಅದನ್ನು ಕಟ್ಟಿಕೊಂಡು ದಟ್ಟವಾದ ಕಾಡಿನಲ್ಲಿ ಹೋಗುತ್ತಾರೆ, ಅದೇ ಶಬರಿಮಲೆ. ಇದರಿಂದ ಅಯ್ಯಪ್ಪ ಸ್ವಾಮಿ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಲು ಅಯ್ಯಪ್ಪ ಸ್ವಾಮಿಗೆ ಹಿರುಮುಡಿಯನ್ನು ಕಟ್ಟಿಕೊಂಡು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಹೋಗುತ್ತಾರೆ. ಅದಕ್ಕಾಗಿ ಅಯ್ಯಪ್ಪ ಸ್ವಾಮಿಯು ಹಿರುಮುಡಿಯನ್ನು ಕಟ್ಟಿಕೊಂಡು ಹೋದರೆ ನಮಗೆ ಒಲಿಯುತ್ತಾನೆ ಎಂದು ಅಯ್ಯಪ್ಪ ಸ್ವಾಮಿಯ ಎಲ್ಲ ಭಕ್ತರು ಹಿರುಮುಡಿಯನ್ನು ಕಟ್ಟಿಕೊಂಡು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಹೋಗುತ್ತಾರೆ. ಅಯ್ಯಪ್ಪ ಸ್ವಾಮಿಯು ಒಲಿಯುತ್ತಾನೆ ಎಂದು ಅವನ ಭಕ್ತರು ಈ ಹಿರುಮುಡಿ ಕಟ್ಟಿಕೊಂಡು ಕಿಚ್ಚು ಹಾಕಿಕೊಂಡು ಅವರು ಹೊರಡುವ ಮುನ್ನ ಎಲ್ಲ ಹಬ್ಬದ ರೀತಿ ಮಾಡಿಕೊಂಡು ಅಯ್ಯಪ್ಪ ಸ್ವಾಮಿಯ ಪೂಜೆ ಮಾಡಿ ಆಮೇಲೆ ಶಬರಿಮಲೆಗೆ ಹೋಗುತ್ತಾರೆ. ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ವಿಡಿಯೋಗಳಿಗಾಗಿ.